256 ಎಕರೆಯಲ್ಲಿ 2 ಕೆರೆಗಳು ಇದ್ದಾವೆ. 2 ಕೆರೆ ಇದೆ. ಗ್ರಾಮ ನಕಾಶೆ ನೋಡಿದ್ರೂ ಕೂಡ 2 ಕೆರೆ ಇದೆ. ಒಂದು ದೊಡ್ಡ ಕೆರೆ ಇದೆ, ಒಂದು ಚಿಕ್ಕ ಕೆರೆ ಇದೆ. ಇದೊಂದು 20-25 ಎಕರೆ ಇರಬೇಕು, ಇದೊಂದು 12 ಎಕರೆ ಇರಬೇಕು. ನೀವು ಈಗಲೂ ಕೂಡ ಗೂಗಲ್ ಮ್ಯಾಪ್ ತೆಗೆದು ನೋಡ್ಬೋದು, 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. ಯಾರು ಬೇಕಾದರೂ ಮೆಷರ್ ಮಾಡ್ಬೋದು, ಈ ಕೆರೆಯಲ್ಲಿ 1 ಇಂಚು ಏನಾದರೂ ಒತ್ತುವರಿ ಮಾಡಿದ್ದೇವೋ ಆಗಿದೆಯಾ ಅಂತ ಯಾರು ಬೇಕಾದರೂ ಮೆಷರ್ ಮಾಡ್ಬೋದು. ಕಾಲುವೆಗಳಿದ್ದಾವೆ, ಕಾಲುವೆಗಳು ಒತ್ತುವರಿ ಆಗಿದೆಯಾ ಅಂತ ಯಾರು ಬೇಕಾದರೂ ಬಂದು ಮೆಷರ್ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ ಇನ್ವೈಟ್ ಮಾಡ್ತೇನೆ, ಮಾನ್ಯ ಸಭಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಅಪೋಸಿಷನ್ ಪಾರ್ಟಿಯವ್ರದ್ದು ಒಂದು ಟೀಮು ಮೀಡಿಯಾದವ್ರ ಜೊತೆಗೆ ಅಲ್ಲಿ ವಿಸಿಟ್ ಮಾಡಿಸ್ಲಿಕ್ಕೆ ತಾವು ಅರೇಂಜ್ ಮಾಡಿದರೆ ನಾನು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ಹೇಳಿ ಅವ್ರನ್ನ ಜೊತೆಗೆ ಹೋಗಿ ಪ್ರತಿಯೊಂದು ಇಂಚು ಕೂಡ ದಾಖಲೆಗಳನ್ನು ತೆಗೆಸಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಐ ಹ್ಯಾವ್ ನೋ ಹೆಸಿಟೆನ್ಸಿ. ಬಂದು ಯಾರು ಬೇಕೋ ತಾವು ಬಂದು ಇನ್ಸ್ಪೆಕ್ಷನ್ ಮಾಡಿ. ಕೆರೆಯಲ್ಲಿ ಏನಾದರೂ 1 ಇಂಚು ಯಾವುದಾದ್ರೂ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅನ್ನುವಂಥದ್ದನ್ನು ಮಾಧ್ಯಮದವರು ಕೂಡ ಬಂದು ನೋಡಲಿ, ಯಾಕಂದರೆ ಅವ್ರಿಗೂ ಇದ್ರ ಬಗ್ಗೆ ಭಾಳ ಆಸಕ್ತಿ ಇದೆ. ಇನ್ನು ಈಗ ಬರುವಂಥ ಆರೋಪ ಮಾಡಿರುವಂಥದ್ದು ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ. ಒಂದು ಸರ್ವೆ ನಂಬರು 46, 47 ಅಂತ ಕಾಣುತ್ತೆ. ಇದ್ರದ್ದು ಏನು ಅಂತ ತೆಗೆಸಿ ನೋಡಿದೆ. ನಾನು ಮೊನ್ನೆ ಏನು ಮಾತಾಡೋಕ್ಕಾಗಲಿಲ್ಲ ಮೊದಲನೇ ದಿನ, ಯಾಕೆ ಅಂದರೆ ನಮ್ಗೆ ಏನೂ ಗೊತ್ತಿಲ್ಲ. ಇದು 53ನೇ ಇಸ್ವಿಯಲ್ಲಿ ನಮ್ಮ ಫ್ಯಾಮಿಲಿಗೆ ಬಂದಿದೆ. ಅದ್ರ ಪಾಡಿಗೆ ಅದು ಇಲ್ಲಿವರೆಗೂ ಕೂಡ ನಾವು ಪೊಸಿಷನ್ಲಿದ್ದೇವೆ. ಡಾಕ್ಯುಮೆಂಟ್ ಒಳಗಡೆ ಏನಿದೆ ಏನಿಲ್ಲ ನಾವು ಯಾವತ್ತೂ ಅದ್ರ ಕಡೆಗೆ ಗಮನ ಕೊಟ್ಟೋರೇ ಅಲ್ಲ. ಆದರೆ ಪಾಪ ಕೆಲವರು ಭಾಳ ರಿಸರ್ಚ್ ಮಾಡಿದ್ದಾರೆ. ಈಗ ಅವ್ರು ರಿಸರ್ಚ್ ಮಾಡಿದ್ರಿಂದ ನನ್ನ ಜಮೀನು ಬಗ್ಗೆ ನನಗೆ ಮಾಹಿತಿ ಗೊತ್ತಾಯ್ತು. ನಮ್ಮ ಕುಟುಂಬ, ನನ್ನ ಜಮೀನು ಅಂದರೆ ನಮ್ಮ ಕುಟುಂಬದ, ಯಾಕಂದರೆ ನಾನೇ ರಿಸರ್ಚ್ ಮಾಡಿಲ್ಲ ಯಾವತ್ತೂ ಕೂಡ. ಈಗ ಅವರು ಪಾಪ ಭಾಳ ಆಸಕ್ತಿ ತಗೊಂಡು ನನ್ನ ಜಮೀನು, ನಮ್ಮ ಕುಟುಂಬದ ಜಮೀನು ಬಗ್ಗೆ ಭಾಳ ರಿಸರ್ಚ್ ಮಾಡಿದ್ದಾರೆ. ಕೇರ್ ಟೇಕರ್ ಎಲ್ಲ ಇರ್ತದಲ್ಲ, ಅಫೆಕ್ಟೆಡ್ ಪಾರ್ಟೀಸು, ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲವರು ಅಫೆಕ್ಟೆಡ್ ಆಗಿರ್ತಾರೆ ಪಾಪ. ಕೆಲವರು ಎಲ್ಲರೂ ಅಲ್ಲ, ನಮ್ಮ ಇಲಾಖೆಯಲ್ಲಿ 80% ನಮ್ಮ ಜೊತೆಗಿದ್ದಾರೆ. ಆದರೆ ಬಾಧಿತರಾದವರು ಅಲ್ಲೂ ಇರ್ತಾರೆ, ಬಾಧಿತರಾದವರು ಇಲ್ಲೂ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರಲ್ಲ. ನಮ್ಮಿಂದ ನಿಷ್ಠೂರವಾಗಿದ್ದಾಗ ಬಾಧಿತರಾದಂಥವರು ಇರ್ತಾರೆ ಒಂದಷ್ಟು ಜನ. ಅವರು ಭಾಳ ಆಸಕ್ತಿ ತಗೊಂಡು ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ಅವ್ರು ರಿಸರ್ಚ್ ಮಾಡಿದ ಮೇಲೆ ನಾನು 2 ದಿನದಿಂದ ತೆಗೆಸ್ತೆ, ಏನ್ರಿ ಇದೆಲ್ಲ ಅಂತ, ನಮಗೆ ಗೊತ್ತಿಲ್ವಲ್ಲ ಇದು ಅಂತ. ಅಲ್ಲಿ ಏನಾಗಿದೆ, ಒಂದು 20 ಎಕರೆ ಅಷ್ಟು ಪ್ರದೇಶ ಕಲ್ಲುಗಳಿದೆ. ಕೆರೆ ಪಕ್ಕದಲ್ಲೇ ಇದೆ, ಕಲ್ಲುಗಳಿದೆ. ಆದರೆ ಕೆರೆಯ ಮೇಲ್ಮಟ್ಟ ಇದೆಯಲ್ಲ, ಟಾಪ್ ಲೆವೆಲ್ ಆಫ್ ದ ಲೇಕು, ಅದರಿಂದ ಸುಮಾರು 10-15 ಅಡಿ ಮೇಲೆ ಇದೆ. ಕೆರೆ ಪಕ್ಕದಲ್ಲಿದೆ, ಆದರೆ ಕೆರೆ ಮೇಲ್ಮಟ್ಟ, ಕೆರೆ ತಳಗಿಂದ ತಗೊಂಡ್ರೆ 30 ಅಡಿ ಮೇಲೆ ಇದೆ. ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಹಿಂದೆ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಕೆಲವು ವರ್ಷ ಮಾತ್ರ ಗೋಮಾಳ ಅಂತ ಬರೆದಿದ್ದಾರೆ. ಅದು 2000 ಇಸ್ವಿಯಲ್ಲಿ. ಇದೂ ಕೂಡ ಎಲ್ಲ ಪರ್ಚೇಸ್ ಲ್ಯಾಂಡೇ. ಎವ್ರಿ ಇಂಚ್ ಇಸ್ ಪರ್ಚೇಸ್ ಲ್ಯಾಂಡ್. ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ, ಪರ್ಚೇಸ್ಡ್ ಲ್ಯಾಂಡ್. ಇದು 256 ಎಕರೆಯಲ್ಲಿ ನಾವು ಪರ್ಚೇಸ್ ಮಾಡಿರುವಂಥದ್ರಲ್ಲಿ ಒಂದು 20 ಎಕರೆಗೆ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ ಕೆಲವು ಸಂದರ್ಭದಲ್ಲಿ, ಒಂದು ಸಂದರ್ಭದಲ್ಲಿ ಗೋಮಾಳ ಅಂತ ಬರೆದಿದ್ದಾರೆ, ಒಂದು ಸಂದರ್ಭದಲ್ಲಿ ಅದನ್ನ ಕೆರೆ ಅಂತ ಬರೆದಿದ್ದಾರೆ. ಆದರೆ ಅದು ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದರೆ ಕೆರೆ ಪಕ್ಕದಲ್ಲೇ ಇದೆ. ಕೆರೆ ಇವತ್ತಿಗೂ ಇದೆ. ಈ ಕೆರೆ ಚಿಕ್ಕದು ಕೆರೆ, ಇವತ್ತಿಗೂ ಕೆರೆ ಇದೆ. ಅದ್ರ ಪಕ್ಕದಲ್ಲಿರುವಂಥ ಜಮೀನು, ಆದರೆ ಇದು ಕೆರೆಗಿಂತ 15 ಅಡಿ ಮೇಲೆ ಇದೆ. ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಅದು ಕಲ್ಲುಗುಟ್ಟ. ಅದು ಅದರನ್ನು ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ, ಕೆರೆ ಅಂತ ಬರೆದಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ರೆಕಾರ್ಡ್ಲಿ ಕೆರೆ ಅಂತ ಇದೆ. ನೀವು ಈಗ ಪ್ರದೇಶ ಅದು ಕಲ್ಲುಗುಡ್ಡ ಇಲ್ಲ. ಬಂದ್ ನೋಡಿ. ನೀವೇ ಕೂತ್ಕೊಂಡಾಗ ಆನ್ಸರ್ ಕೆಲ್ಸರಿ ಏನ್ ಹೇಳ್ತೀರಿ? ರೆಕಾರ್ಡ್ ಪ್ರಕಾರ ನಾನು ಹೇಳ್ತಾ ಇರೋದು ಅಂತ ನೀವೇ ಹೇಳ್ತಿದ್ರಿ. ಈಗ ಅಲ್ಲಿ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ, ಈಗ ಅದು ಅರಣ್ಯ ಆಗಿರ್ಬೋದು, ಈಗ ಅದು ಗೋಮಾಳ ಆಗಿರ್ಬೋದು ಅಂತ ಬೇರೆ ಬೇರೆ ಸಂದರ್ಭ ಆನ್ಸರ್ ಮಾಡಿದಿರಿ. ಈಗ ರೆಕಾರ್ಡ್ಲಿ ಕೆರೆ ಅಂತಿದ್ಮೇಲೆ ಕೆರೆ ಅದು, ಈಗ ಅದು ಪ್ರದೇಶ ಹೆಂಗಾಗಿದೆ ಅನ್ನೋ ನಮಗೇನ್ ಗೊತ್ತಿದೆ? ರೆಕಾರ್ಡ್ಲಿಕ್ಕೆ ನಾವು ಮಾತಾಡೋದು ಸರ್ಕಾರಿ ದಾಖಲೆಗಳಲ್ಲೇ ಮಾತಾಡೋದು, ಬೇರೆ ದಾಖಲೆಗಳಲ್ಲಿ ಮಾತಾಡೋದಲ್ಲ. ನೀ ಕೆರೆ ಅಂತಿದ್ಮೇಲೆ ಕೆರೆ ಅಷ್ಟೇ. ಅದು ಎಲ್ಲಾ ಕೆರೆಯಲ್ಲೂ ನೀರು ಇರಲೇಬೇಕು ಅಂತಿದ್ಯಾ? ಯಾವುದೋ ಒಂದು ಸಂದರ್ಭದಲ್ಲಿ ಆ ರೀತಿ ಬಂದಿದೆ, ಅದು ಬಂದಿಲ್ಲ. ಇಲ್ಲಿ ಅವ್ರು ಹೇಳುವಂತದ್ದು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.